ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ ಫಂಕ್ಷನ್ಸು ಏನಂತ ಹೇಳಿ, ಹೇಗೆ ತರೋದು ಅಂಥೇಳಿ, ಹೇಗೆ ಕಂಡುಹಿಡಿಯೋದು ಅಂಥೇಳಿ ಇಲ್ಲಿ ಕಲಿತಾ ಇದ್ದೀವಿ. A function f is said to be a polynomial function if f of x is a zero function or f of x is of this form. ಬೇಸಿಕಲಿ ನಿಮ್ಮ ಪಾಲಿನಾಮಿಯಲ್ ಬಗ್ಗೆ ಮಾತಾಡ್ತಾ ಇರಿ. ಇಲ್ಲಿ ನಾನು ಅದಕ್ಕೆ ಅಷ್ಟೊಂದೇನು ಡೀಟೇಲಾಗಿ ಓದೋಕ್ಕೋಗಲ್ಲ. ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದೆ, ಒಂದೆರಡು. ಅದ್ರ ಮೇಲೆ ನಮ್ಗೆ ನ್ಯೂಮರಿಕಲ್ಸ್ ಬರುತ್ತೆ. ಮೊದಲೇದಾಗಿ ಲಿಮಿಟ್ x as x tends to a will be equal to a ಅಂತ ಹೇಳ್ತು ಅಂದರೆ, ಎಕ್ಸಾಂಪಲು ಲಿಮಿಟ್ ಆಫ್ x as x tends to 2 this should be equal to 2 ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸರಿನಾ? ಇದನ್ನು ನಾನು ಕೋಡ್ ಉಪಯೋಗಿಸ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಇಟ್ಸ್ ಅ ಲೀನಿಯರ್ ಫಂಕ್ಷನ್, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಲೀನಿಯರ್ ಫಂಕ್ಷನ್ ಇದು ಅಲ್ವಾ. ಸೊ ಇದರಲ್ಲಿ ನಾನು ಇವಾಗ ಇದ್ರ ಸೆನ್ಸಿಟಿವಿಟಿ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡೋಣ, ಇವಾಗ 2 ಅಲ್ವಾ. ಸೊ 2 ಅರೌಂಡು ಝೂಮ್ ಮಾಡೋಣ. ಹಾಂ, 2 ಇಲ್ಲಿದೆ, ಇದು 1. ಇಲ್ಲಿ ನೋಡ್ಬೋದು, ಫಾರ್ ಇನ್ಪುಟ್ ಆಫ್ 0 ಔಟ್ಪುಟ್ ಇಸ್ 0, ಫಾರ್ ಇನ್ಪುಟ್ ಆಫ್ 1 ಔಟ್ಪುಟ್ ಇಸ್ 1. ಸೊ ದಿಸ್ ಇಸ್ ಯುವರ್ ಲೀನಿಯರ್ ಫಂಕ್ಷನ್ ಹುಸ್ ಕೋಎಫಿಷಿಯಂಟ್ ಇಸ್ ಆಲ್ಸೋ 1. ಸ್ಲೋಪ್ 1 ಇದೆ, ನಮ್ಮ ಎಂಥದ್ದು ಡಿಗ್ರಿ ಕೂಡ 1 ಇದೆ. ಹಾಂ, ಇವಾಗ ನಾನು 2 ಹತ್ರ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ನಮಗಿಲ್ಲಿ ಬೆಸ್ಟ್ ಪಾಸಿಬಲ್ ಲೆಫ್ಟ್ ಹ್ಯಾಂಡ್ ಲಿಮಿಟು 1.9 ಬರುತ್ತೆ. ಅದೇ ನಾನು ಈ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿ 0 ಆಗ್ತು ಅಂತ ಹೇಳಿದ್ರೆ, ನಾನು ಇನ್ನೂ ಹತ್ತಿರ ಅಪ್ರೋಚ್ ಮಾಡ್ಬೋದು. ನೋಡಿ ಇಲ್ಲಿ. ಸೊ 1.9 ಬಂತು ಹೋದ ಸತಿ, ಇವಾಗ ನನಗೆ 1.959899ವರೆಗೂ 1.99ವರೆಗೂ ಬೇಕಾದ್ರೆ ನಾನು ಸ್ವಲ್ಪ ಟ್ರೈ ಮಾಡ್ತು ಅಂತ ಹೇಳಿದ್ರೆ ಬರುತ್ತೆ. ಅದು ಬಂತಲ್ವಾ 1.99. ನಾನು ಇನ್ನೂ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡ್ತು ಅಂದರೆ ಲಿಮಿಟ್ಟು ನಿಮಗೆ ಈ ಥರ ಹೇಗಿರುತ್ತೆ ಅಂದರೆ, ಲಿಮಿಟ್ಟು ದ ಐಡಿಯಾ ಆಫ್ ಲಿಮಿಟ್ ಹೇಗೆ ಅಂತ ಹೇಳಿದ್ರೆ 0.000001 ಅಲ್ಲಿವರೆಗೂ ಹೋಗ್ಬೋದು ನಾವು. ಸೊ ನಾವು ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡಿದಷ್ಟು ನಮ್ಮ ಉತ್ತರ ಹತ್ತಿರ ಹೋಗ್ತಾನೆ ಇರುತ್ತೆ ಅಲ್ವಾ. ಸೊ ಅಪ್ರಾಕ್ಸಿಮೇಟಾಗಿ ಏನು ಹೇಳ್ಬೋದು ನಾವು, ನೋಡಿ ಹೋಗ್ತಾ ಇದೆ, ಇನ್ನೂ ಹತ್ತಿರ ಹೋಯ್ತು ನೋಡಿ, 995 ಇನ್ನೂ ಹತ್ತಿರ ಹೋಗಿಸ್ಬೋದು ನಾನು. ಸರಿನಾ? ಸೊ ಇನ್ನು ಈ ಥರ ಹತ್ತಿರ ಹೋಗ್ತಾ ಇದ್ದಷ್ಟು ನಮ್ಮ ಉತ್ತರ ಏನು ಬರುತ್ತೆ, ಹೌದಲ್ವಾ, 2ನೇ ಬರುತ್ತೆ. ಸರಿ ತಾನೆ? ಅಪ್ರಾಕ್ಸಿಮೇಟ್ಲಿ ಎಷ್ಟಂತ ಹೇಳಿದ್ರೆ 1.999999 ಏನಂತ ಅಪ್ರಾಕ್ಸಿಮೇಟ್ ಮಾಡ್ತೀರಾ, 2 ಅಂತ ಅಪ್ರಾಕ್ಸಿಮೇಟ್ ಮಾಡೇ ಮಾಡ್ತೀರಾ ಅಲ್ವಾ. ಹಾಗಾಗಿ ಈ ರಿಸಲ್ಟ್ಗೆ 2 ಅಂತಲೇ ಬರುತ್ತೆ. ಸೊ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಈ ಥರ ಉತ್ತರ ಬರಿಬೋದು. ಸರಿನಾ? ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ ಮಾಡ್ತೀವಿ ಹೋಗ್ತಾ ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ತಕ್ಷಣಕ್ಕೆ ಈ ರಿಸಲ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ರಿಸಲ್ಟು ಈ ಎಕ್ಸ್ಪ್ರೆಷನ್ ಮೇಲೆ, ಲಿಮಿಟ್ x ಸ್ಕ್ವೇರ್ ಆ್ಯಸ್ x ಟೆನ್ಸ್ ಟು a ಎಸ್ a ಸ್ಕ್ವೇರ್ ಅಂಥೇಳಿ. ಸೊ ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರೆ, ಲಿಮಿಟ್ x ಇಂಟು x ಅಂಥೇಳಿ ಬರ್ಕೊಂಡು x ಟೆನ್ಸ್ ಟು a. ಸೊ ಇದು ಅರ್ಥಮೆಟಿಕ್ ಆಫ್ ಆಲ್ಜಿಬ್ರಾ ಆಫ್ ಲಿಮಿಟಲ್ಲಿ ನೋಡಿದ್ದೀವಿ. ಇದು ಏನಂತ ಹೇಳಿದ್ರೆ, ನಮ್ಮ ಪ್ರತಿಯೊಂದು ಎಕ್ಸ್ಪ್ರೆಷನ್ಗೂ ನಾನು ಈ ಲಿಮಿಟ್ನ ಅಪ್ಲೈ ಮಾಡ್ಬೋದು ಅಲ್ವಾ. ಇವೆರಡು ಬೇರೆ ಬೇರೆ ಫಂಕ್ಷನ್ನು, ಅದೆರಡು ಮಲ್ಟಿಪ್ಲೈ ಆಗ್ತಾಯಿದೆ, ಅದು ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೋದು. ಇವಾಗ x ಟೆನ್ಸ್ ಟು a ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಉತ್ತರ ಪ್ರಕಾರ ಏನೇ ಬರುತ್ತೆ, ಇದಕ್ಕೂ ಕೂಡ ಏನೇ ಬರುತ್ತೆ. ಹಾಗಾಗಿ ಉತ್ತರ ಏನಿಲ್ಲಿ a ಸ್ಕ್ವೇರ್ ಅಲ್ವಾ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ವಿತ್ ದ ಹೆಲ್ಪ್ ಆಫ್ ಅ ಟಾಪಿಕ್ ಕಾಲ್ಡ್ ಎಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ಲಿಮಿಟ್ x ಟು ದ ಪವರ್ ಆಫ್ n, x ಸ್ಕ್ವೇರ್ ಬದಲಾಗಿ n ಇದೆ, x ಟೆನ್ಸ್ ಟು a ವಿಲ್ ಬಿ ಈಕ್ವಲ್ ಟು a ಟು ದ ಪವರ್ ಆಫ್ n ಅಂತ ಹೇಳಿ ನಾವು ಒಂದು ಕನ್ಕ್ಲೂಡ್ ಮಾಡ್ಬೋದು. ಇದೆಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ದಿಸ್ ಕಮ್ಸ್ ಫ್ರಮ್ ಅ ಟಾಪಿಕ್ ಕಾಲ್ಡ್ ಎಸ್ ಇಟ್ ಕ್ಯಾನ್ ಬಿ ಪ್ರೂವನ್. ಇದು ನಿಮ್ಮ ಎಕ್ಸ್ಟ್ರಾ ನಾಲೆಜ್ಗೋಸ್ಕರ with the help of
ಟಾಪಿಕ್ ಕಾಲ್ಡ್ ಎಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಹೇಳಿ. ಸರಿನಾ? ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಲಿಮಿಟ್ ಎಕ್ಸ್ ಟು ದ ಪವರ್ ಆಫ್ 10 ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಅಂತ ಹೇಳಿದ್ರೆ 4 ಟು ದ ಪವರ್ ಆಫ್ 10 ಅಂತ ಹೇಳಿ ಬರ್ಕೊಬೋದು. ಆಯಿತಾ ಹುಡುಗರ? ಸೊ ದಿಸ್ ಇಸ್ ಯೋರ್ ಲಿಮಿಟ್ ಕಾನ್ಸೆಪ್ಟ್, ಲಿಮಿಟ್ಸ್ ಆನ್ ಪಾಲಿನಾಮಿಲ್ಸ್. ಇದ್ರ ಮೇಲೆ ಹಲವಾರು ನ್ಯೂಮರಿಕಲ್ಸ್ ಮಾಡ್ತೀವಿ, ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅವಾಗ. ಬಟ್ ಈ ಜನರಲ್ ಕನ್ಕ್ಲೂಷನ್ ನೀವು ಮನಸ್ಸಲ್ಲಿರಬೇಕು.